ಧರ್ಮಸ್ಥಳದ ಸುತ್ತಲೂ ನೂರಾರು ಶವಗಳನ್ನ ಹೂತಿದ್ದೀನಿ ಅನ್ನೋ ತಪ್ಪೊಪ್ಪಿಗೆ ಪ್ರಕರಣದಲ್ಲಿ ಮತ್ತೆ ತಲೆಬುರುಡೆ ಮತ್ತು ಮೂಳೆಗಳು ಪತ್ತೆಯಾಗಿದ್ದು ಸಂಚಲನ ಸೃಷ್ಟಿಸಿದೆ. ಅನಾಮಿಕ ದೂರುದಾರ ತೋರಿಸಿದ 13 ಪಾಯಿಂಟ್ಗಳ ಪೈಕಿ 6ನೇ ದಿನದ ಕಾರ್ಯಾಚರಣೆ 11ನೇ ಪಾಯಿಂಟ್ನಲ್ಲಿ ನಡೆಸಬೇಕಿತ್ತು. ಆದರೆ 11ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯಕ್ಕೂ ಮುನ್ನ ಇನ್ನು ಸ್ವಲ್ಪ ಮೇಲ್ಭಾಗದಲ್ಲಿರೋ ಬಂಗ್ಲಾ ಗುಡ್ಡದ ಮೇಲಕ್ಕೆ ದೂರುದಾರ ಕರೆದೊಯ್ದಿದ್ದಾನೆ. ಈ ವೇಳೆ ಗುಡ್ಡದ ಮೇಲೆ ಉತ್ಖನನ ನಡೆಸಲಾಗಿದ್ದು ಅಸ್ಥಿಪಂಜರದ ಹಲವಾರು ಭಾಗಗಳು ಸಿಕ್ಕಿವೆ. ಸೋಮವಾರ ಸಂಜೆವರೆಗೂ ಬಂಗ್ಲಾ ಗುಡ್ಡದ ಮೇಲೆ ಉತ್ಖನನ ನಡೆಸಲಾಗಿದ್ದು ಕಾರ್ಯಾಚರಣೆ ಬಳಿಕ ಸೀಲ್ ಮಾಡಲಾದ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಮೂಳೆ ಹಾಗೂ ತಲೆಬುರುಡೆ ತುಂಡುಗಳನ್ನ ಕಾರ್ಮಿಕರು ಕಾಡಿನಿಂದ ಹೊರಗೆ ತಂದಿದ್ದಾರೆ. 2 ಬಕೆಟ್, 1 ಡಬ್ಬ, 1 ಪೈಪ್ನಲ್ಲಿ ಮೂಳೆಗಳನ್ನ ಸಂಗ್ರಹಿಸಲಾಗಿದೆ. ಧರ್ಮಸ್ಥಳದಲ್ಲಿ ಅಪ್ರಾಪ್ತ ಬಾಲಕಿಯ ಶವ ಹೂತು ಹಾಕಿದ್ದಾರೆ ಅಂತ ಎಸ್ಐಟಿ ಪೊಲೀಸರೆದುರು ಬಂದಿರೋ ಮತ್ತೊಬ್ಬ ದೂರುದಾರ ಜಯಂತ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ದೂರಿನ ಬಗ್ಗೆ ಎಫ್ಐಆರ್ ದಾಖಲಿಸದೇ ಇದ್ರೆ ಎಸ್ಐಟಿ ಕಚೇರಿ ಮುಂದೆ ಧರಣಿ ಕೂರ್ತೀನಿ ಅಂತ ಜಯಂತ್ ಹೇಳಿದ್ದಾರೆ. ಒಂದು ಹೆಣ್ಣು ಮಗಳನ್ನು ಹೀನಾಯವಾಗಿ ಯಾರೋ ಕೊಲೆ ಮಾಡಿ ತಂದಾಕಿರೋದು ಯಾರಂತ ಗೊತ್ತಿಲ್ಲ. ಆ ಮಗುವನ್ನು ಆದರೆ ಪೊಲೀಸ್ ಅಧಿಕಾರಿಯವರು ಅದರ ರೀತಿಯಲ್ಲಿ ಏನು ಕಾನೂನು ಚೌಕಟ್ಟಲ್ಲಿ ಕೆಲಸಗಳು ಮಾಡಬೇಕಿತ್ತು, ಅದು ಮಾಡಿಲ್ಲ. ಯಾರನ್ನೋ ಒಬ್ಬನ ಕಲಿಸಿ ತಂದರು, 2 ಫೀಟ 1.5 ಫೀಟ್ ಗುಂಡಿ ಹೇಳೋದು ಅಲ್ಲಿ ಹಾಕಿ ಮುಚ್ಚಿದ್ರು. ದೂರಿನಲ್ಲಿ ಇನ್ನೂ ಅನೇಕ ಅಂಶಗಳನ್ನ ಜಯಂತ್ ಉಲ್ಲೇಖಿಸಿದ್ದಾರೆ. 2002-3ರ ಅವಧಿಯಲ್ಲಿ ಅರಣ್ಯದಲ್ಲಿ ಮೃತದೇಹ ಎಸೆದು ಹೋಗಲಾಗಿತ್ತು. ಈ ವಿಷಯವನ್ನ ಸ್ಥಳೀಯ ನಿವಾಸಿ ಬೆಳ್ತಂಗಡಿ ಇನ್ಸ್ಪೆಕ್ಟರ್ಗೆ ತಿಳಿಸಿದ್ರು. ಆದ್ರೆ ಇದಾದ 1 ವಾರದ ನಂತರ ಬಂದ ಪೊಲೀಸ್ ಅಧಿಕಾರಿ ಅದು 40 ವರ್ಷ ಹೆಂಗಸಿನ ಶವ ಅಂದಿದ್ರು. ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಜನರಿಗೆ ಹೇಳಿದ್ರು. ಆದ್ರೆ ಅಂದು ಮೃತಪಟ್ಟ ಹೆಣ್ಣುಮಗಳ ವಯಸ್ಸು ಕೇವಲ 13ರಿಂದ 15 ವರ್ಷ ಆಗಿತ್ತಷ್ಟೇ. ಈ ಬಗ್ಗೆ ಯಾವುದೇ ಪ್ರಕರಣ ದಾಖಲಿಸಿಲ್ಲ, ಸ್ಥಳ ಮಹಜರು ಮಾಡಿಲ್ಲ, ಮರಣೋತ್ತರ ಪರೀಕ್ಷೆನೂ ನಡೆಸಿಲ್ಲ. ಅರಣ್ಯ ಇಲಾಖೆಗೆ ತಿಳಿಸದೆ ಹೂತು ಹಾಕಿದ್ರು ಅಂತ ಜಯಂತ್ ಆರೋಪಿಸಿದ್ದಾರೆ. ಧರ್ಮಸ್ಥಳದಲ್ಲಿ ನಿಗೂಢ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸ್ಫೋಟಕ ತಿರುವು ನೀಡಿದ್ದ 6ನೇ ಪಾಯಿಂಟ್ನಲ್ಲಿ ಸಿಕ್ಕ ಮೂಳೆಗಳು ಹೊಸ ಸವಾಲು ಎದುರಾಗಿಸಿವೆ. ಫೋರೆನ್ಸಿಕ್ ಟೀಮ್ಗೆ ಸ್ಪಾಟ್ ನಂಬರ್ 6ರಲ್ಲಿ ಸಿಕ್ಕ ಮೂಳೆಗಳ ರಹಸ್ಯ ಪತ್ತೆ ಮಾಡೋದೇ ಸವಾಲಾಗಿದೆ. ಡಿಎನ್ಎ ಸೇರಿದಂತೆ ಹಲವು ವಿಧದ ಪರೀಕ್ಷೆ ಮಾಡೋದು ಫೋರೆನ್ಸಿಕ್ ಟೀಮ್ಗೆ ಚಾಲೆಂಜ್ ಆಗಿದೆ. ಇನ್ನು ಈ 6ನೇ ಗುಂಡಿಯಲ್ಲಿ ಸಿಕ್ಕ ಮೂಳೆಗಳು 15 ವರ್ಷಗಳ ಹಿಂದಿನದ್ದ ಅನ್ನೋ ಚರ್ಚೆ ಇದ್ದು, ಹಲವು ವರ್ಷಗಳ ಹಿಂದೆನೆ ಮಣ್ಣು ಸೇರಿರೋ ಕಾರಣ ಮೂಳೆಗಳಿಗೆ ಹಾನಿಯಾಗಿರೋ ಸಾಧ್ಯತೆ ಇದೆ. ಮಣ್ಣಿನಲ್ಲಿ ಕಠಿಣ ರಾಸಾಯನಿಕಗಳು ಸೇರಿ ಮೂಳೆಗಳ ಡಿಎನ್ಎ ನಾಶವಾಗಿರೋ ಸಾಧ್ಯತೆಯೂ ಇದೆ. 20 ವರ್ಷಕ್ಕಿಂತ ಹಳೆಯದಾದ ಎಲುಬುಗಳಲ್ಲಿ ಬಹುಪಾಲು ಡಿಎನ್ಎ ನಾಶವಾಗಿರೋ ಶಂಕೆ ಇದೆ. ಇನ್ನು ಮಣ್ಣಿನ ತೇವಾಂಶ ಮತ್ತು ಸೂಕ್ಷ್ಮಾಣುಜೀವಿಗಳ ಪ್ರಭಾವದಿಂದ ಕೂಡ ಡಿಎನ್ಎ ನಾಶವಾಗುತ್ತೆ ಎನ್ನಲಾಗಿದೆ. ಈಗ ಮೂಳೆ ತುಂಡುಗಳು ಮಾತ್ರ ಸಿಕ್ಕಿರೋದ್ರಿಂದ ಲಿಂಗ, ಎತ್ತರ, ವಯಸ್ಸಿನ ನಿರ್ಧಾರ ಕೂಡ ಸವಾಲಾಗಿದೆ. ಲಿಂಗ ನಿರ್ಧಾರಕ್ಕೆ ಬಳಸುವ ಎಲುಬುಗಳ ಸ್ಪಷ್ಟ ಲಕ್ಷಣವಿಲ್ಲದಿದ್ರೆ ಇನ್ನಷ್ಟು ಸಮಸ್ಯೆ ಆಗಲಿದೆ. ಎಲುಬಿನಲ್ಲಿ ಗಾಯದ ಗುರುತುಗಳಿಲ್ಲದಿದ್ರೆ ಈ ಸಾವುಗಳ ನಿಖರ ಕಾರಣ ಪತ್ತೆ ಕೂಡ ಸಾಧ್ಯವಿಲ್ಲ ಎನ್ನಲಾಗಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ಕಳೆದ 6 ದಿನಗಳಿಂದ ಎಸ್ಐಟಿ ಕಾರ್ಯಾಚರಣೆ ನಡೆಯುತ್ತಿದ್ದು, ದೇಶದ ಗಮನ ಸೆಳೆದಿರೋ ಈ ಕಾರ್ಯಾಚರಣೆಯ ಪ್ರತಿ 1 ದಿನದ ಖರ್ಚು ಹುಬ್ಬೇರಿಸುವಂತಿದೆ. ಧರ್ಮಸ್ಥಳ ಎಸ್ಐಟಿ ತನಿಖೆಗೆ ನಿತ್ಯ 1.5 ಲಕ್ಷ ಅಂದಾಜು ಖರ್ಚಾಗುತ್ತಿದೆ ಎನ್ನಲಾಗಿದೆ. ಅಧಿಕಾರಿಗಳ ಊಟ, ತಿಂಡಿ, ವಿಶ್ರಾಂತಿಗಾಗಿ ಲಾಡ್ಜ್ ವೆಚ್ಚ ದಿನಕ್ಕೆ 10,000, ಗುಂಡಿ ಅಗೆಯುವ 15 ಕಾರ್ಮಿಕರಿಗೆ ತಲಾ 2,000ದಂತೆ ದಿನಕ್ಕೆ 30,000 ರೂಪಾಯಿ, ಪೊಲೀಸರು, ವೈದ್ಯರ ಓಡಾಟ, ವಾಹನಗಳ ಪೆಟ್ರೋಲ್ ಬಳಕೆಗೆ ದಿನಕ್ಕೆ 20,000 ರೂಪಾಯಿ, ಎಸ್ಐಟಿಯ ತನಿಖೆಗಾಗಿ 3 ಪ್ರಿಂಟರ್, 5 ಕಂಪ್ಯೂಟರ್, 20 ಕುರ್ಚಿ ಇತ್ಯಾದಿ ವಸ್ತುಗಳ ವೆಚ್ಚ 40,000, ಫೋರೆನ್ಸಿಕ್ ವೈದ್ಯರ ತಂಡಕ್ಕಾಗಿ ವಿಶೇಷ ಉಪಕರಣಗಳ ಬಳಕೆ ವೆಚ್ಚ ದಿನಕ್ಕೆ 3,000ದಿಂದ 4,000, ಗುಂಡಿ ಸಿಕ್ಕ ಕಡೆ ನಿರ್ಮಿಸುವ ತಾತ್ಕಾಲಿಕ ಟೆಂಟ್ಗಳ ವೆಚ್ಚ ದಿನಕ್ಕೆ 4,000 ರೂಪಾಯಿ. ಹೀಗೆ ಎಸ್ಐಟಿ ಕಾರ್ಯಾಚರಣೆಗೆ ಪ್ರತಿ 1 ದಿನದ ಅಂದಾಜು ಒಟ್ಟು ಖರ್ಚು 1.5 ಲಕ್ಷ ರೂಪಾಯಿ ಎನ್ನಲಾಗಿದೆ. ನಟಿ ರಮ್ಯಾಗೆ ನಟ ದರ್ಶನ್ ಅಭಿಮಾನಿಗಳಿಂದ ಅಶ್ಲೀಲ ಕಮೆಂಟ್ ಹಾಕಿದ್ದ ಪ್ರಕರಣದಲ್ಲಿ ಬೆಂಗಳೂರು ಸಿಸಿಬಿ ಪೊಲೀಸರು ಮತ್ತೆ 2 ಆರೋಪಿಗಳನ್ನ ಬಂಧಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿ ರಮ್ಯಾ ಬಗ್ಗೆ ಈ ಕಿಡಿಗೇಡಿಗಳು ನಿಂದಿಸಿದ್ರು. ಸದ್ಯ ಪ್ರಕರಣದಲ್ಲಿ ರಾಜೇಶ್, ಭುವನ್, ಓಬಣ್ಣ ಹಾಗೂ ಗಂಗಾಧರ್ನನ್ನ ಸೇರಿ 4 ಕಿಡಿಗೇಡಿಗಳನ್ನ ಬಂಧಿಸಲಾಗಿದೆ. ಇನ್ನು ಅನೇಕ ಆರೋಪಿಗಳು ನಾಪತ್ತೆಯಾಗಿದ್ದು, ತಲೆಮರೆಸಿಕೊಂಡಿರೋರಿಗಾಗಿ ಶೋಧ ನಡೆಸಲಾಗ್ತಿದೆ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ನಟಿ ರಮ್ಯಾಗೆ ಅಶ್ಲೀಲ ಪದಗಳಿಂದ ಕಮೆಂಟ್ ಮಾಡಿ ಸಿಕ್ಕಿಬಿದ್ದ ಓಬಣ್ಣ ಮೂಲತಃ ವಿಜಯನಗರ ಜಿಲ್ಲೆಯ ಕುಮಟ್ಟಿ ಗ್ರಾಮದ ನಿವಾಸಿ. ತನ್ನ ಇನ್ಸ್ಟಾಗ್ರಾಂ ಖಾತೆಯಿಂದ ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಮಾಡಿ ಏನು ಕಿತ್ಕೊಳ್ತೀರಾ ಎಂದು ಎಚ್ಚರಿಕೆ ನೀಡಿದ್ದ.
ಮತ್ತೊಬ್ಬ ಆರೋಪಿ ರಾಜೇಶ್ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ನಿವಾಸಿ. ತನ್ನದೇ ಖಾಸಗಿ ಅಂಗಾಂಗಗಳ ಫೋಟೋ ವಿಡಿಯೋಗಳನ್ನ ನಟಿ ರಮ್ಯಾಗೆ ಕಳಿಸಿ ಮಾನಸಿಕ ಚಿತ್ರಹಿಂಸೆ ನೀಡಿದ್ದ. ಸದ್ಯ ರಾಜೇಶ್ ಮೊಬೈಲ್ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ. ಈ ವೇಳೆ ರಾಜೇಶ್ ನಟ ದರ್ಶನ್ ಮತ್ತು ಧನ್ವೀರ್ ಅಭಿಮಾನಿ ಎನ್ನುವುದು ಗೊತ್ತಾಗಿದೆ. ಇನ್ನು ಬಂಧನವಾಗಿರೋ ಗಂಗಾಧರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಲವನಹಳ್ಳಿ ನಿವಾಸಿಯಾಗಿದ್ದು, ರಮ್ಯಾಗೆ ಬೆದರಿಕೆ ಹಾಕಿ ಅಶ್ಲೀಲವಾಗಿ ಬೈದಿದ್ದ. ಇತ್ತ ಹೊಸಕೋಟೆಯ ಸೂಲಿಬೆಲೆ ರಸ್ತೆಯ ರಾಯ್ ಸಿಂಗ್ ಲೇಔಟ್ ನಿವಾಸಿ ಭುವನ್ ಗೌಡ ಕನ್ನಡದ ಸಿನಿಮಾ ರಂಗದಲ್ಲಿ ಪ್ರೊಡಕ್ಷನ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದ. ರಮ್ಯಾಗೆ ಅಶ್ಲೀಲ ಕಮೆಂಟ್ ಮಾಡಿ ಬೆದರಿಕೆ ಹಾಕಿದ್ದ ಎನ್ನಲಾಗಿದೆ. ಜಾರ್ಖಂಡ್ ಮಾಜಿ ಸಿಎಂ, ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷದ ಸಂಸ್ಥಾಪಕ, ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ತಂದೆ ಶಿಬು ಸೊರೇನ್ ಕೊನೆಯುಸಿರೆಳೆದಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯಕ್ಕೊಳಗಾಗಿದ್ದ 81 ವರ್ಷದ ಶಿಬು ಸೊರೇನ್ ದೆಹಲಿಯ ಸರ್ ಗಂಗಾ ರಾಮ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಚಿಕಿತ್ಸೆ ಫಲಿಸದೆ ಸೋಮವಾರ ಬೆಳಗ್ಗೆ 8:48ಕ್ಕೆ ಮಾಜಿ ಸಿಎಂ ಶಿಬು ಸೊರೇನ್ ಕೊನೆಯುಸಿರೆಳೆದಿದ್ದಾರೆ. ಜಾರ್ಖಂಡ್ ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಟ ಮಾಡಿದ್ದ ಶಿಬು ಸೊರೇನ್ 3 ಬಾರಿ ಜಾರ್ಖಂಡ್ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ರಾಜ್ಯಸಭೆಯಲ್ಲಿ ಶಿಬು ಸೊರೇನ್ ನಿಧನ ಹಿನ್ನೆಲೆಯಲ್ಲಿ ಸಂತಾಪ ಸೂಚಿಸಲಾಯಿತು. ಇನ್ನು ಜಾರ್ಖಂಡ್ನಲ್ಲಿ 3 ದಿನ ಶೋಕಾಚರಣೆ ಘೋಷಿಸಲಾಗಿದೆ. ದೆಹಲಿಯ ಸರ್ಗಂಗಾ ರಾಮ್ ಆಸ್ಪತ್ರೆಗೆ ಪ್ರಧಾನಿ ಮೋದಿ ಭೇಟಿ ನೀಡಿ ಶಿಬು ಸೊರೇನ್ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದುಕೊಂಡರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಹಲವು ಗಣ್ಯರು ಆಸ್ಪತ್ರೆಗೆ ತೆರಳಿ ಶಿಬು ಸೊರೇನ್ ಅಂತಿಮ ದರ್ಶನ ಪಡೆದುಕೊಂಡರು. ಇತ್ತ ಮಂಗಳವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಹಮ್ಮಿಕೊಂಡಿದ್ದ ಮತಗಳ್ಳತನದ ವಿರುದ್ಧದ ಪ್ರತಿಭಟನೆ ಆಗಸ್ಟ್ 8ಕ್ಕೆ ಮುಂದೂಡಿಕೆಯಾಗಿದೆ. ಕಾಂಗ್ರೆಸ್ ಪ್ರತಿಭಟನೆ ಮುಂದೂಡಿಕೆ ಬಳಿಕ ಬಿಜೆಪಿ ಕೂಡ ರಾಹುಲ್ ಗಾಂಧಿ ವಿರುದ್ಧ ಹಮ್ಮಿಕೊಂಡಿದ್ದ ಪ್ರತಿಭಟನೆಯನ್ನ ಮುಂದೂಡಿದೆ. ಬಾಕಿ ವೇತನ ಸೇರಿದಂತೆ 12 ಬೇಡಿಕೆ ಇಟ್ಟು ಸಾರಿಗೆ ನೌಕರರು ನಾಳೆಯಿಂದ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಮುಷ್ಕರ ಕೈಬಿಡುವಂತೆ ಸಿಎಂ ಸಿದ್ದರಾಮಯ್ಯ ಮನವಿ, ಹೈಕೋರ್ಟ್ ಸೂಚನೆ ನಡುವೆಯೂ ಹೋರಾಟ ಮಾಡುವುದಾಗಿ ಪಟ್ಟು ಹಿಡಿದಿದ್ದಾರೆ. ಸರ್ಕಾರಕ್ಕೆ ಬೇಡಿಕೆ ಪಟ್ಟಿ ಸಲ್ಲಿಸಿದ್ದ ನೌಕರರು 22 ದಿನದ ಹಿಂದೆಯೇ ಸರ್ಕಾರಕ್ಕೆ ಪ್ರತಿಭಟನೆಯ ನೋಟಿಸ್ ಕೊಟ್ಟಿದ್ದು, ಆಗಸ್ಟ್ 5ರಿಂದ ಹೋರಾಟ ಅಂತ ಡೆಡ್ಲೈನ್ ಕೂಡ ನೀಡಿತ್ತು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೋಮವಾರ ಸಾರಿಗೆ ಸಂಘಟನೆಗಳ ಜೊತೆ ಸಭೆ ನಡೆಸಿದ್ರು. ಇದೇ ಸಭೆಯಲ್ಲಿ 38 ತಿಂಗಳ ಬಾಕಿ ವೇತನ ನೀಡುವಂತೆ ಸಾರಿಗೆ ನೌಕರರು ಪಟ್ಟು ಹಿಡಿದಿತ್ತು. ಆದರೆ ಸರ್ಕಾರ ಮಾತ್ರ 14 ತಿಂಗಳ ವೇತನ ಕೊಡ್ತೀವಿ ಅಂತ ಹೇಳಿದೆ. ಇದಕ್ಕೆ ಒಪ್ಪದ ಮುಖಂಡರು ನಾಳೆಯಿಂದ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಎಲ್ಲಾ ಬಸ್ಗಳನ್ನ ಡಿಪೋಗಳಲ್ಲಿ ನಿಲ್ಲಿಸುತ್ತೇವೆ. ಯಾವುದೇ ನೌಕರರು ನಾಳೆ ಬಸ್ಗಳನ್ನ ಓಡಿಸಲ್ಲ ಅಂತ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಆನಂದ್ ಸುಬ್ಬರಾವ್ ಹೇಳಿದ್ದಾರೆ. ಇತ್ತ ಪರ್ಯಾಯ ವ್ಯವಸ್ಥೆ ಮಾಡಿದ್ದೇವೆ, ಆತಂಕ ಬೇಡ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ನಾಳೆ ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಸಾರಿಗೆ ಮುಖಂಡರು ಹೇಳ್ತಿದ್ದಾರೆ. ಆದರೆ ಇತ್ತ ಹೈಕೋರ್ಟ್ ನಾಳೆ ಮುಷ್ಕರ ನಡೆಸಬೇಡಿ ಅಂತ ಹೇಳಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ನಾಳೆವರೆಗೂ ಮುಷ್ಕರ ಸ್ಥಗಿತ ಮಾಡಿ ಅಂತ ಆದೇಶಿಸಿದೆ. ಸೋಮವಾರ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆದಿದ್ದು, ನಾಳೆ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲೇ ವಿಚಾರಣೆ ನಡೆಯಲಿದೆ. ಹೀಗಾಗಿ ವಿಚಾರಣೆಯವರೆಗೂ ಮುಷ್ಕರ ಬೇಡ ಅಂತ ಕೋರ್ಟ್ ಸೂಚಿಸಿದೆ. ಹೈಕೋರ್ಟ್ ಆದೇಶದ ಬಗ್ಗೆಯೂ ಪ್ರತಿಕ್ರಿಯಿಸಿದ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಆನಂದ್ ಸುಬ್ಬರಾವ್, ನಮಗೆ ಆದೇಶ ಪ್ರತಿ ಬಂದಿಲ್ಲ ಎಂದಿದ್ದಾರೆ. ನಮ್ಮನ್ನ ಪಾರ್ಟಿ ಮಾಡೋದಕ್ಕೆ ಯಾವುದೂ ನೋಟಿಸ್ ಬಂದಿಲ್ಲ. ವಿಶ್ವವಿಖ್ಯಾತ ಮೈಸೂರು ದಸರಾಗಾಗಿ ಗಜಪಯಣಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ಹುಣಸೂರಿನ ವೀರನಹೊಸಹಳ್ಳಿಯಲ್ಲಿ ಗಜಪಯಣಕ್ಕೆ ಸಚಿವ ಈಶ್ವರ್ ಖಂಡ್ರೆ ಚಾಲನೆ ನೀಡಿದ್ದಾರೆ. ಈ ಬಾರಿ ದಸರಾದಲ್ಲಿ ಒಟ್ಟು 14 ಆನೆಗಳು ಭಾಗಿಯಾಗಲಿವೆ. ಇಂಗ್ಲೆಂಡ್ನ ಓವಲ್ನಲ್ಲಿ ನಡೆದ ಭಾರತ ವರ್ಸಸ್ ಇಂಗ್ಲೆಂಡ್ 5ನೇ ಟೆಸ್ಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ರೋಚಕ ಜಯ ಸಿಕ್ಕಿದೆ. 5ನೇ ಹಾಗೂ ಕೊನೆ ಟೆಸ್ಟ್ ಪಂದ್ಯ ಭಾರತ ಗೆದ್ದಿದ್ದು, ಸರಣಿ ಡ್ರಾನಲ್ಲಿ ಅಂತ್ಯವಾಗಿದೆ. ಭಾರತ ಇಂಗ್ಲೆಂಡ್ ತಲಾ 2 ಗೆಲುವು ದಾಖಲಿಸಿದ್ದು, 1 ಪಂದ್ಯ ಡ್ರಾ ಆಗಿತ್ತು.